ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತಂದು ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ. ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ BJP ಅವರು. ಅದಕ್ಕೆ ಹೌದು, ವಕ್ಫ್ ಕಾಯ್ದೆ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ. ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತಂದು ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ. ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ BJP ಅವರು. ಅದಕ್ಕೆ ಹೌದು, ವಕ್ಫ್ ಕಾಯ್ದೆ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ. ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತಂದು ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ. ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ BJP ಅವರು.
ಅದಕ್ಕೆ ಹೌದು ವಕ್ಫ್ ಕಾಯ್ದೆ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾವೆ, ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ, ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ. ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ BJP ಅವರು. ಅದಕ್ಕೆ ಹೌದು ವಕ್ಫ್ ಕಾಯ್ದೆ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾವೆ, ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ, ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ. ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ BJP ಅವರು. ಅದಕ್ಕೆ ಹೌದು ವಕ್ಫ್ ಕಾಯ್ದೆ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾವೆ, ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ, ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸರ್, ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ವಿಚಾರವನ್ನು ಮಾತಾಡಬಾರ್ದು ಅಂತ AICC ಅಧ್ಯಕ್ಷರು ಸ್ಟ್ರಿಕ್ಟವಾದಂಥ ಆದೇಶ ಮಾಡಿದರೆ ಆ ವಿಚಾರವನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಅದು ನಮ್ಮ ಮಟ್ಟದಾಗಲ್ಲ, ಅದು ದೊಡ್ಡ ಮಟ್ಟದಾಗ ಕೇಂದ್ರದಾಗಿರುವಂಥ ನಾಯಕರ ನಿರ್ಧಾರವನ್ನು ಮಾಡೋದು. ಕೇಂದ್ರದಾಗಿರೋದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ ನೋಡಿ. ನಾವು 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಈಗ ಹಿಂದೆ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ 15 ಲಕ್ಷ ನೋಡ್ರಿ ನಿನ್ನೆಲ್ಲ ನಮ್ಮ ಹಿರಿಯರು ಹೇಳಕತ್ತಾರೆ. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಕಪ್ಪು ಹಣ ತೊಗೊಂಬರ್ತೀನಿ ಅಂದ್ರೆ ತಂದ್ರ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಟ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ನಾವು ಇದಕ್ಕೆ ಏನು ಸರ್ಕಾರ ಅನ್ಬೇಕು? ಇದು ನಮ್ಮ ಸರ್ಕಾರ, ಸಾರ್ವಜನಿಕ, ಇದು ಬಡವರ ಸರ್ಕಾರ, ಸಾಮಾನ್ಯರ ಸರ್ಕಾರ.
ಯಾರು ತುಳಿತಕ್ಕೊಳಗಾದರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಸರ್ಕಾರ, ಅದ್ರ ಬಗ್ಗೆ ಮಾತಾಡೋಂಗಲ್ಲ ಬಿ ಜೆ ಪಿಯವರು. ಅದಕ್ಕೆ ಹೌದು, ವಕ್ಫ್ ಕಾರ್ಯ ಅದು ಭಾರಿ ತಪ್ಪನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನಾನು ತೊಗೊತಾ ಇದ್ದೀನಿ, ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ.